ಸಂತೋಷ ಮಾರ್ಗ, ಆನಂದ ಮಾರ್ಗ, ದೇವಸುತನ ಬೇಡುತ್ತ ಇಂದು ಮಂದಿಗೆ ಕರ್ತನೇ. ಸಂತೋಷ ಮಾರ್ಗ, ಆನಂದ ಮಾರ್ಗ, ದೇವಸುತನ ಬೇಡುತ್ತ ಇಂದು ಮಂದಿಗೆ ಕರ್ತನೇ. ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ಹೇಳುವ ದಿನಗಳು ಬರುವ ಮೊದಲು, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ಹೇಳುವ ದಿನಗಳು ಬರುವ ಮೊದಲು, ನಿನ್ನ ದೇವರನ್ನು ಸ್ತುತಿಸಿ ಕೊಂಡಾಡುವಿ, ನಿನ್ನ ದೇವರನ್ನು ಸ್ತುತಿಸಿ ಕೊಂಡಾಡುವಿ. ಸಂತೋಷ ಮಾರ್ಗ, ಆನಂದ ಮಾರ್ಗ, ದೇವಸುತನ ಬೇಡುತ್ತ ಇಂದು ಮಂದಿಗೆ ಕರ್ತನೇ. ಈ ದಿನದ ಸುವಾರ್ತಾ ವಾಕ್ಯದ ಭಾಗವು ಶ್ರೀಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ ವಚನಗಳು 28ರಿಂದ 30ರವರೆಗೆ. ದೇವರ ವಾಕ್ಯವನ್ನು ಓದಿ ಕೇಳೋಣ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂತನು. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ. ತನ್ನ ನೊಗವನ್ನು ನಮ್ಮ ಮೇಲೆ ತೆಗೆದುಕೊಂಡು ತನ್ನಿಂದ ಕಲಿಯಲು ನಮಗೆ ಕರೆಯನ್ನು ಕೊಟ್ಟಿರುವ ಯೇಸುಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರನ್ನು ಸ್ತುತಿಸುತ್ತಾ, ನಿಮ್ಮೆಲ್ಲರನ್ನೂ ಪ್ರಿಯರೇ, ವಿಶ್ವವಾಣಿಯವರಾದ ನಾವು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ವಂದಿಸುತ್ತಾ ಶುಭವನ್ನು ಕೋರುವವರಾಗಿದ್ದೇವೆ. ಬನ್ನಿ ಪ್ರಿಯರೇ, ಸ್ವಲ್ಪ ಸಮಯ ಓದಿರುವಂಥ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 28ರಿಂದ 30ನೇ ವಚನಗಳ ತನಕ ಸಂಕ್ಷಿಪ್ತವಾಗಿ ಧ್ಯಾನಿಸಿ ಪ್ರಾರ್ಥನೆ ಮಾಡುವವರಾಗೋಣ. ಕರ್ತನಾದ ಯೇಸು ಕ್ರಿಸ್ತನು ಈ ವಾಕ್ಯಗಳಲ್ಲಿ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುತ್ತಾ ತಮ್ಮಷ್ಟಕ್ಕೆ ತಾವೇ ಭಾರವೆನಿಸುವವರಾಗಿ ಜೀವಿಸುವಂಥವರಿಗೂ ಹಾಗೂ ಯಾವ ನಿರೀಕ್ಷೆಯೂ ಇಲ್ಲದವರಾಗಿ ತನ್ನ ಬಳಿಗೆ ಬರುವುದಕ್ಕೋಸ್ಕರ ಹೃದಯಪೂರ್ವಕವಾದಂಥ ಆಮಂತ್ರಣವನ್ನು ನೀಡಿರುವನು. ಈ ಆಮಂತ್ರಣದಲ್ಲಿ ಯೇಸು ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದು ಹೇಳಿರುವ ವಾಗ್ದಾನವು ಇದು ಕೇವಲ ದೇಹಕ್ಕೆ ಮಾತ್ರವೇ ಆಗಿರದೆ ಆತ್ಮಕ್ಕೂ ಸಹ ಆಗಿರುವುದು. ಹೌದು ಪ್ರಿಯರೇ, ಅನೇಕ ಜನರ ಆರೋಗ್ಯವು ಕೆಡುವುದಕ್ಕೆ ಕಾರಣ ನೆಮ್ಮದಿ ಇಲ್ಲದಿರುವುದು, ಯಾರ ಜೊತೆಯೂ ಪರಸ್ಪರ ಹೊಂದಾಣಿಕೆ ಇಲ್ಲದಿರುವುದು, ಒಂದು ರೀತಿಯ ದಿಕ್ಕು ತೋಚದ ಸ್ಥಿತಿ, ಭವಿಷ್ಯದ ಕುರಿತು ಯಾವ ನಿರೀಕ್ಷೆಯೂ ಇಲ್ಲದಿರುವುದೇ ಆಗಿದೆ. ಹೌದು, ಆತ್ಮವು ಅಸ್ವಸ್ಥವಾದದ್ದಕ್ಕೆ ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು ಎಂದು ಯೆರೆಮೀಯ 17:9 ತಿಳಿಸಲಾಗಿದೆ. ಆ ದಿನಗಳಲ್ಲಿ ಪ್ರಿಯರೇ, ಧಾರ್ಮಿಕ ಮುಖಂಡರು ಸಾಮಾನ್ಯ ಜನರ ಮೇಲೆ ಭಾರವಾದ ಹೊರೆಗಳನ್ನು, ಅಂದರೆ ಅನುಸರಿಸುವುದಕ್ಕೆ ಕಷ್ಟಕರವಾದ ಸಾಂಪ್ರದಾಯಿಕ ಆಚಾರಗಳನ್ನು ಅನುಸರಿಸಲು ಅಪ್ಪಣೆ ಮಾಡುತ್ತಿದ್ದರು. ಮತ್ತಾಯನು ಬರೆದ ಸುವಾರ್ತೆ 23:4ನೇ ವಚನ, ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ, ತಾವಾದರೂ ಬೆರಳಿನಿಂದಲಾದರೂ ಅವುಗಳನ್ನು ಮುಟ್ಟಲೊಲ್ಲರು ಎಂಬುದಾಗಿ. ಯೇಸು ಕ್ರಿಸ್ತನ ಸಮಯದಲ್ಲಿ ಇದ್ದಂಥ ಅಂಥದ್ದೇ ಸಂಪ್ರದಾಯಗಳು ಈ ದಿನಗಳಲ್ಲಿಯೂ ಇನ್ನೂ ಮುಂದುವರಿಯುತ್ತಿರುವವು. ಹಾಗಾಗಿ ಸಾಕಷ್ಟು ಸಂಖ್ಯೆಯ ಜನರು ಆತ್ಮದಲ್ಲಿ ಅಸ್ವಸ್ಥಗೊಂಡವರಾಗಿ ಶರೀರದಲ್ಲಿ ಕಷ್ಟ, ನಷ್ಟ, ನೋವುಗಳನ್ನು ಅನುಭವಿಸುತ್ತಾ ವಿಶ್ರಾಂತಿ ಇಲ್ಲದವರಾಗಿದ್ದಾರೆ. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಅಂದರೆ ಯೇಸುಕ್ರಿಸ್ತನ ಜೀವಿತದ ಮಾದರಿಯನ್ನು ಅನುಸರಿಸುವುದು ಎಂದರ್ಥ. ಯೇಸುಕ್ರಿಸ್ತನು ಸ್ವತಃ ಹೇಳಿರುವಂತೆ ಆತನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿದ್ದಾನೆ.
ಹೌದು ಪ್ರಿಯರೇ, ಮಾನವರ ಅಪರಾಧಗಳನ್ನು ಅವರ ಮೇಲೆ ಹಾಕದೆ ತನ್ನ ಮೇಲೆ ಹಾಕಿಕೊಂಡು ನಮ್ಮನ್ನು ದೇವರೊಂದಿಗೆ ಸಮಾಧಾನಪಡಿಸುವುದಕ್ಕಾಗಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಾಗಿ ಸದೃಶನಾದನು. ನಾವು ಪಾಲಿಸಬೇಕಾಗಿದ್ದ ಧರ್ಮಶಾಸ್ತ್ರದ ಎಲ್ಲ ಸಾಂಪ್ರದಾಯಿಕ ವಿಧಿವಿಧಾನಗಳನ್ನು ತಾನು ಅನುಸರಿಸಿ ನೆರವೇರಿಸಿ ನಮ್ಮನ್ನು ಧರ್ಮಶಾಸ್ತ್ರದೊಳಗಿಂದ ಬಿಡಿಸಿಕೊಂಡು ಸ್ವತಂತ್ರಗೊಳಿಸಿರುವನು. ಆದುದರಿಂದಲೇ ಆತನು ತನ್ನ ನೊಗವನ್ನು ನಮ್ಮ ಮೇಲೆ ತೆಗೆದುಕೊಂಡು ತನ್ನಿಂದ ಕಲಿಯಿರಿ ಎಂದು ಹೇಳಿರುವನು. ನಮ್ಮ ಸ್ಥಾನದಲ್ಲಿದ್ದು ನಾವು ಮಾಡಬೇಕಾದದ್ದನ್ನು ಆತನು ಮಾಡಿದ್ದಾನೆಂದು ನಂಬುವವರಾಗಿ ಆತನ ಸರಳವಾದ ದೈವಿಕ ಗುಣಗಳುಳ್ಳ ಜೀವನವನ್ನು ಅನುಸರಿಸುವವರಾಗಬೇಕೆಂಬುದೇ. ಹೌದು, ಕ್ರಿಸ್ತನ ಹಗುರವಾದ ನೊಗವೆಂದರೆ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವುಗಳನ್ನು ಅರಿಕೆ ಮಾಡಿ ಆತನನ್ನು ವಿಶ್ವಾಸದಿಂದ ಕೊನೆಯವರೆಗೂ ಹಿಂಬಾಲಿಸುವಂಥದ್ದೇ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಹೃದಯವು ಯಾವ ವಿಷಯದ ಕುರಿತು ಅಸ್ವಸ್ಥಗೊಂಡಿದ್ದಕ್ಕಾಗಿ ನೀವು ಶರೀರದಲ್ಲಿ ಕಷ್ಟ, ನಷ್ಟ, ನೋವನ್ನು ಅನುಭವಿಸುತ್ತಿರುವಿರಿ? ಯೋಚನೆ ಮಾಡಿರಿ. ಕರ್ತನಾದ ಯೇಸು ಕ್ರಿಸ್ತನು ಈ ಪಾವನ ದಿನಗಳಲ್ಲಿ ಪಶ್ಚಾತ್ತಾಪವೆಂಬ ನೊಗವನ್ನು ನಮ್ಮ ಮೇಲೆ ತೆಗೆದುಕೊಂಡು ಆತನ ಸರಳವಾದ ದೈವಿಕ ಗುಣಗಳುಳ್ಳ ಜೀವಿತವನ್ನು ಅನುಸರಿಸಲು ಕರೆಯುತ್ತಿದ್ದಾನೆ. ಕರ್ತನು ನೀತಿವಂತನು, ನಂಬಿಗಸ್ತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮ ಹೃದಯವನ್ನು ಶುದ್ಧಿ ಮಾಡಿ ನಮ್ಮ ದೇಹಾತ್ಮಗಳಿಗೆ ಬೇಕಾದ ವಿಶ್ರಾಂತಿಯನ್ನು ಕೊಡುವನು. ಕರ್ತನಿಗೆ ಸ್ತೋತ್ರಗಳು. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, 2025ನೇ ವರ್ಷದ ಪಾವನ ದಿನಗಳ ಮೊದಲನೇ ಪುನರುತ್ಥಾನದ ದಿನ ನಿನ್ನ ಪವಿತ್ರ ಪಾದಗಳ ಮುಂದೆ ಅಡ್ಡಬಿದ್ದು ನಿನ್ನನ್ನು ಆರಾಧಿಸುವಂಥ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಘನಪಡಿಸುವವರಾಗಿದ್ದೇವೆ. ಕರ್ತನೆ, ಈ ದಿನ ನಮ್ಮೆಲ್ಲರಿಗೂ ಅನುಗ್ರಹಿಸಿರುವ ನಿನ್ನ ಪವಿತ್ರ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರಗಳು. ಕರ್ತನೆ, ಈಗಲೂ ಗುಣವಾಗದ ರೋಗಕ್ಕೆ ಒಳಗಾದ ಹೃದಯವುಳ್ಳವರನ್ನು ಗುಣಮಾಡುವುದಕ್ಕೂ ಶರೀರಾತ್ಮಗಳಲ್ಲಿ ವಿಶ್ರಾಂತಿ ಹೊಂದುವುದಕ್ಕೂ ಯೇಸುಕ್ರಿಸ್ತನ ಮೂಲಕ ಕರೆಯುತ್ತಿರುವುದಕ್ಕಾಗಿ ನಿನಗೆ ವಂದನೆಗಳು. ಸ್ವಾಮಿ, ಈ ನಿನ್ನ ಕರೆಗೆ ಶರೀರಾತ್ಮ ಪ್ರಾಣಗಳಲ್ಲಿ ವಿಶ್ರಾಂತಿ ಇಲ್ಲದ ಪ್ರತಿಯೊಬ್ಬರೂ ಓಗೊಟ್ಟು ವಿಧೇಯರಾಗಿ ಪಶ್ಚಾತ್ತಾಪದ ಹೃದಯದಿಂದ ಕರ್ತನಾದಂಥ ಯೇಸುವನ್ನು ಹಿಂಬಾಲಿಸುವವರಾಗುವಂತೆ ಸಹಾಯ ಮಾಡು. ಕರ್ತನೆ, ಆರೋಗ್ಯದಾಯಕನೇ, ನಾನಾ ವಿಧವಾದ ಅನಾರೋಗ್ಯಗಳ ಕಾರಣ ಬಾಧೆ ಪಡುತ್ತಿರುವವರನ್ನು, ಮಾನಸಿಕ ಅಸ್ವಸ್ಥತೆಗಳ ಕಾರಣ ಕಷ್ಟಪಡುತ್ತಿರುವವರನ್ನು, ವೃದ್ಧಾಪ್ಯದ ಕಾರಣ ಬಲಹೀನರಾಗಿರುವವರನ್ನು, ನಿರುದ್ಯೋಗದ ಕಾರಣ ದಿಕ್ಕುತೋಚದ ಸ್ಥಿತಿಯಲ್ಲಿರುವವರನ್ನು ನಿನ್ನ ಕೃಪೆಯ ಸಿಂಹಾಸನದ ಮುಂದೆ ನೆನಪು ಮಾಡಿಕೊಳ್ಳುವವರಾಗಿದ್ದೇವೆ. ಕರ್ತನೆ, ಕರುಣಾ ಹಸ್ತವನ್ನು ಚಾಚಿ ನಿನ್ನ ಮಕ್ಕಳನ್ನು ಸಂತೈಸಿ ಅವರ ಆತ್ಮಗಳಿಗೆ ಸಮಾಧಾನವನ್ನು, ದೇಹಗಳಿಗೆ ಕ್ಷೇಮವನ್ನು ಅನುಗ್ರಹ ಮಾಡು. ಕರ್ತನೆ, ಈ ವರ್ಷದ ಪಾವನ ದಿನಗಳಲ್ಲೆಲ್ಲ ನಿನ್ನ ಮಕ್ಕಳಾದಂಥ ನಾವು ನಮ್ಮ ಪಾಪಗಳನ್ನು ನಿವಾರಿಸಲು ನೀನು ಏನೆಲ್ಲವನ್ನು ಮಾಡಿದ್ದೀಯೋ ಅದೆಲ್ಲವನ್ನು ಆಲೋಚಿಸುವವರಾಗಿ ನಿನ್ನನ್ನು ಸ್ಮರಿಸಿಕೊಳ್ಳುತ್ತಾ ನಿನ್ನ ಪಾದ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವುದಕ್ಕಾಗಿ ಕೃಪೆ ಕೊಡು. ನಿನ್ನ ಪವಿತ್ರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರಾದ ಎಲ್ಲ ಪ್ರಕಾರಗಳ ಸೇವಕರನ್ನು ನಮ್ಮ ರಾಜ್ಯದ ಹಾಗೂ ದೇಶದ ಸೇವೆಯಲ್ಲಿ ಬಲವಾದ ಸಾಧನಗಳನ್ನಾಗಿ ಉಪಯೋಗ ಮಾಡಿಕೋ. ಕರ್ತನೆ, ಈ ವಾರದುದ್ದಕ್ಕೂ ತಮ್ಮ ಜನ್ಮದಿನಗಳನ್ನು, ಮದುವೆಯ ವಾರ್ಷಿಕೋತ್ಸವದ ದಿನಗಳನ್ನು ಆಚರಿಸಿಕೊಳ್ಳುವವರನ್ನು ಆಶೀರ್ವದಿಸಿ ಅವರ ಪಕ್ಷದಲ್ಲಿ ನೀನು ಕೊಟ್ಟಂಥ ವಾಗ್ದಾನಗಳನ್ನು ನೆರವೇರಿಸು. ಈ ದಿನ ನಡೆಯುತ್ತಿರುವಂಥ ಎಲ್ಲ ಆರಾಧನಾ ಕೂಟಗಳಲ್ಲಿ ನಿನ್ನ ಮಕ್ಕಳು ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವವರಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಯೌವನ ಕಾಲದಲ್ಲಿ ಜಯದ ಜೀವಿತವ ನಾವು ನಡೆಯುವಂತೆ ಕೃಪೆಯ ಅನುಗ್ರಹಿಸು. ಯೌವನ ಕಾಲದಲ್ಲಿ ಜಯದ ಜೀವಿತವ ನಾವು ನಡೆಯುವಂತೆ ಕೃಪೆಯ ಅನುಗ್ರಹಿಸು. ಸೈತನ ಹಿಡಿತದಿಂದ ನಮ್ಮನ್ನು ಪಾರು ಮಾಡು. ಸೈತನ ಹಿಡಿತದಿಂದ ನಮ್ಮನ್ನು ಪಾರು ಮಾಡು. ಸಂತೋಷ ಮಾರ್ಗ, ಆನಂದ ಮಾರ್ಗ, ದೇವಸುತನ ಬೇಡುತ್ತ ಎಂದು ಬಂದಿಹೆವು ಕರ್ತನೇ. ವಾದವನ್ನು ಪಡೆದುಕೊಳ್ಳೋಣ. ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಶಾಂತಿ, ಸಮಾಧಾನವು ನಮ್ಮೊಬ್ಬೊಬ್ಬರ ಮೇಲೆ ಸದಾಕಾಲವು ನೆಲೆಯಾಗಿರಲಿ. ಆಮೇನ್.